ಹುಡುಗಿ ಒಪ್ಕೊಂಡ್ಲಲ್ಲ, ಇನ್ನೇನೋ ಮಗ ನಿಂದು ಹಿಂಗೆ ಯಾಕೋ ಇದೆಯಾ? ಅವಳೇನೋ ಒಪ್ಕೊಂಡ್ಲು ಮಗ. ಆದರೆ ನಮ್ಮ ಅತ್ತೆ ಮಗಳನ್ನ ನಾನು ಒಪ್ಕೊಂಡಿಲ್ಲ ಅಂತ ನಮ್ಮ ಅತ್ತೆನೂ ನಮ್ಮ ಅಜ್ಜಿ ಇಬ್ರು ನಮ್ಮ ಅಪ್ಪನ ಮೇಲೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗೋರೆ. ನಮ್ಮ ಅಜ್ಜಿನೂ ಮನೆ ಬಿಟ್ಟು ಹೋಗೋಳೆ. ಹೌದೇನೋ ಅಂತಮ್ಮ. ಯಾರ್ದು ಮಗ ಫೋನು? ಮಾತಾಡೋ, ಯಾಕೋ ಕಟ್ ಮಾಡ್ತಿದ್ಯಾ? ಐಶುದು ಅಂತಮ್ಮ. ನೋಡ್ದ ನಿನ್ನ ಅವತ್ತು ನಂಬರಿಗೋಸ್ಕರ ಕಾಯ್ತಿದ್ದೆ. ಈಗ ಹುಡುಗಿ ಕಾಲ್ ಮಾಡ್ತಿದ್ರೆ ಕಾಲ್ ಕಟ್ ಮಾಡ್ತೀಯಾ? ಎತ್ತೋ ಫೋನು, ಏನು ಅಂತ ಕೇಳು. ಹಂಗಲ್ಲ ಮಗ, ಬೇಜಾರಾಯ್ತು ಅದಕ್ಕೆ. ಹೇಳ್ಕೊ ಮಗ, ಆ ಹುಡುಗಿ ತವೇನೆ ಎಲ್ಲ. ಆ ಹುಡುಗಿಗೂ ಗೊತ್ತಾಗ್ಲಿ ಈಗ್ಲಿಂದಾನೆ ಏನಾಯ್ತಾಯ್ತೆ ಅಂತ. ಅಂತಮ್ಮ, ಐಶು ಹತ್ರ ಮಾತಾಡ್ಬೇಕು ಅನಿಸ್ತದೆ. ಬತ್ತೀನೋ ಕಾಲೇಜ್ ಹತ್ರ ಹೋಗ್ಬರಮ್ಮ. ಹೋಗ್ಬರೋ, ಫೋನ್ ಮಾಡಿ ಬತ್ತಾಯಿದ್ದೀನಿ ಮೀಟ್ ಮಾಡೋಣ ಅಂತ ಹೇಳು. ನೀನು ಬಾರೋ, ಹೋಗ್ಬರಮ್ಮ. ನಾನು ಯಾಕೋ ಮಗ? ಸರಿ ಬಾ, ನಾನು ದೂರ ಇರ್ತೀನಿ, ನೀನು ಮಾತಾಡ್ಕೊಂಡು ಬಾ, ಎಲ್ಲ ಸರಿ ಹೋಗುತ್ತೆ ಮಗ. ಇಷ್ಟು ಬೇಜಾರಾಗಿದೆಯಾ? ನೀನು ನೋಡೋಕ್ಕಾಗ್ತಿಲ್ಲ ನನಗೆ. ಇನ್ನು ಆ ಹುಡುಗಿ ಹೋಗ್ಲಿ ಬಾಪ್ಪ. ಹಲೋ ಐಶು, ಕಾಲೇಜಿಂದ ಹೊರಗಡೆ ಇದ್ದೀನಿ, ಬಾ, ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ. ಸರಿ ಆಯಿತು, ಬಾ, ಕಾಯ್ತಾ ಇರ್ತೀನಿ. ಏನಂತೆ? ಇನ್ನೇನು ಕಾಲೇಜ್ ಮುಗಿತಂತೆ, 5 ನಿಮಿಷ ಬರ್ತೀನಿ ಅಂದ್ಲು. ಸರಿ, ನಾನು ಆ ಕಡೆ ಇರ್ತೀನಿ, ನೀನು ಮಾತಾಡ್ಕೊಂಡು ಬಾ. ಸರಿ ಕಣಪ್ಪ. ಮಾವ, ಯಾಕೆ ಮಾವ ಒಂಥರ ಇದೆಯಾ? ಏನಾಯ್ತು? ಏನಾದರೂ ಪ್ರಾಬ್ಲಮ್ಮಾ? ಅದೇ ಐಶು, ನಮ್ಮ ಅತ್ತೆನೂ ನಮ್ಮ ಅತ್ತೆ ಮಗಳು ಬಂದವ್ರೆ ಅಂತ ಹೇಳಿದ್ನಲ್ಲ, ಅವ್ರ ಮಗಳನ್ನ ನಾನು ಒಪ್ಕೊಳ್ಳಿಲ್ಲ ಅಂತ ಜಗಳ ಮಾಡ್ಕೊಂಡು ಹೋದ್ರು. ಅವ್ರ ಜೊತೆ ನಮ್ಮ ಅಜ್ಜಿನೂ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗೋಳೆ. ಬೇಜಾರಾಯ್ತು. ಆ ಬೇಜಾರಲ್ಲೇ ನೀನು ಕಾಲ್ ಕಟ್ ಮಾಡಿದೆ ಅಷ್ಟೇ. ಸಾರಿ, ಬೇಜಾರು ಮಾಡ್ಕೋಬೇಡ. ಪರವಾಗಿಲ್ಲ ಬಿಡು ಮಾವ. ಆದ್ರೆ ದೊಡ್ಡ ಮಾವ ಬೇಜಾರಾದ್ರ ನಮ್ಮ ಮೇಲೆ, ನಮ್ಮಿಂದನೇ ಹಿಂಗಾಗಿದ್ದು ಅಂತ. ಹಾಗೇನೂ ಇಲ್ಲ. ಅಪ್ಪ ನಿನ್ನ ಬಗ್ಗೆ ಕೇಳಿ ಖುಷಿ ಆದರು. ಅಪ್ಪ ಧೈರ್ಯವಾಗಿ ಇದ್ದಾರೆ, ವಾಪಸ್ ಬಂದೇ ಬರ್ತಾರೆ ಅಂತ. ಅವ್ರದ್ದೇನೂ ಪ್ರಾಬ್ಲಮ್ ಇಲ್ಲ. ಆದ್ರೂ ಇದೆಲ್ಲ ನಮ್ಮಿಂದನೇ ಆಗಿದ್ದಲ್ವಾ? ನನಗೂ ಅದೇ ಬೇಜಾರು. ಹೋಗ್ಲಿ ಬಿಡು, ಅದೆಲ್ಲ ಯಾಕೀಗ, ಎಲ್ಲ ಸರಿ ಹೋಗುತ್ತೆ. ನಾನು ನಿನ್ನ ಹತ್ರ ಹೇಳ್ಕೊಂಡ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ನೀನು ಬೇಜಾರು ಮಾಡ್ಕೋಬೇಡ. ಮತ್ತೆ ಹಾಗೆ ಕಾಲ್ ಮಾಡ್ತಿದ್ದಲ್ಲ, ಏನು ವಿಷಯ? ಮಾವಂತ ನಮ್ಮ ವಿಷಯ ಹೇಳ್ತೀನಿ ಅಂದಿದ್ರಲ್ಲ, ಅದಕ್ಕೆ ಮಾವ ಏನಂದ್ರು ಏನಾಯ್ತು ಅಂತ ಕೇಳೋಣ ಅಂತ ಕಾಲ್ ಮಾಡಿದ್ದೆ ಅಷ್ಟೇ. ನಮ್ಮ ಮಾವಂತ ಇವಳೇನು ಮಾತಾಡ್ತಾವಳೆ? ಇವಳೇನು ಗೊತ್ತು ನಮ್ಮ ಮಾವನಿಗೆ? ಏನೋ ಮಿಸ್ ಹೊಡಿತಾಯ್ತಲ್ಲ. ಹೌದಾ, ಸರಿ. ಮಾವ, ನೀನೇನಿಲ್ಲಿ ಇವಳ ಹತ್ರ ಯಾಕೆ ಮಾತಾಡ್ತಿದ್ಯಾ? ಏನಾಗ್ಬೇಕು ಇವಳು ನಿನಗೆ? ಇವಳು ನಮ್ಮ ಅತ್ತೆ ಮಗಳು ಐಶು. ನಮ್ಮ ಅಮ್ಮ ಇದ್ದಾರಲ್ಲ, ಅವ್ರ ಅಣ್ಣನ ಮಗಳೇ ಆಗಬೇಕು. ಹಿಂಗೆ ಹೋಗ್ತಾ ಇದ್ದೆ, ನೋಡಿದ್ನಲ್ಲ, ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ. ಸುಳ್ಳು ಹೇಳ್ಬೇಡ. ನೀನು ಯಾರ ಹತ್ರನೂ ಮಾತಾಡದೇ ಇರೋನು ಇವಳ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ಯಾ ಅಂದರೆ ನನಗೆ ಯಾಕೋ ಡೌಟು. ಏನು ಇವಳನ್ನ ಲವ್ ಮಾಡ್ತಿದ್ಯಾ? ಅದಕ್ಕೆ ನನ್ನನ್ನು ರಿಜೆಕ್ಟ್ ಮಾಡ್ದ? ಹೇಳು ಮಾವ. ಐಶು, ನನ್ನ ಮಾವನ ಹತ್ರ ನಿನಗೇನೆ ಮಾತು? ಹೋಗೆ. ನಿಲ್ಸು. ಹಂಗೆಲ್ಲ ಮಾತಾಡ್ತಾ ಇದೆಯಾ? ಏನು ಅನ್ಕೊಂಡಿದ್ಯಾ ನೀನು? ಹೇಳಿಲ್ವಾ ಅವಳು ನಂಗೆ ಮಾವನ ಮಗಳಾಗಬೇಕಂತ? ನೀನು ಅನ್ಕೊಂಡಂಗೆಲ್ಲ ಏನೂ ಇಲ್ಲ. ತಿಳ್ಕೊ, ಸರಿಯಾಗಿ ತಿಳ್ಕೊಂಡು ಮಾತಾಡು. ನೀನು ಸುಳ್ಳು ಹೇಳ್ಬೇಡ ಮಾವ. ನನಗೆ ಯಾಕೋ ನಿಮ್ಮ ಮೇಲೆ ಡೌಟು. ನೀವೇನೋ ನಾಟಕ ಮಾಡ್ತಾ ಇದ್ದೀರಾ. ನೀನೇನಾದರೂ ಅನ್ಕೋ, ಏನಾದರೂ ಮಾಡ್ಕೋ ಐಶು. ನೀನು ಹೊರಡು, ಇವಳು ಏನಾದರೂ ತಿಳ್ಕೊಂಡ್ಲಿ, ನಮ್ಗೇನಾಗಬೇಕು? ನಾನು ಹೊರಡ್ತೀನಿ, ಬಾಯ್. ಅಲ್ಲ ಮಾವ, ನನ್ನ ಕೆಲಸ ಇದೆ, ನಾನು ಹೊರಡ್ತೀನಿ, ಬಾಯ್. ನಡೆಸ್ತಿದ್ದಾರೆ ಇಬ್ಬರು ಸೇರಿಕೊಂಡು. ಅಜ್ಜಿಗೂ ಅಮ್ಮನಿಗೂ ಹೇಳಬೇಕು ಈ ವಿಷಯ. ನಮಸ್ಕಾರ ಫ್ರೆಂಡ್ಸ್. ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.